ಮೇಲಾಗಿ ಶ್ರದ್ಧೆ ಇರಬೇಕು. ನೀಟಾಗಿ ಮಾಡಬೇಕು ನಾವು ಅಂದರೆ. ಬೆಂದಿದೆಯಲ್ಲ ಸರ್ ಇದು? ಹಾಂ ಬೆಂದಿದೆ ಸರ್. ನೋಡಿ ಈಗೇನು ಕೆಲವರು ವಿಷಲ್ ಆದ ತಕ್ಷಣ ತೆಗೆದುಬಿಡ್ತಾರೆ ತಣ್ಣೀರು ಹಾಕ್ಬಿಟ್ಟು. ಅವಾಗ ಅದೇನು ಪ್ರಯೋಜನ ಆಗಲ್ಲ. ಮತ್ತೆ ಪುನಃ ಅದು 5 ನಿಮಿಷ ಬೇಯಿಸಲೇಬೇಕಾಗುತ್ತೆ. ಸರ್ ಹಬ್ಬಗಳಿಗೆ ಯಾವ ಪಾಯಸಗಳು ಸ್ವೀಟು ಏನೇ ಮಾಡಿದ್ರು ಶ್ರೇಷ್ಠನೇ. ಯಾವುದು ಶ್ರೇಷ್ಠ ಇಲ್ಲ ಅಂತ ಯಾವಾಗಿಲ್ಲ. ವೀಕ್ಷಕರೇ, ಈ ನವರಾತ್ರಿಗೆ ವಿಶೇಷವಾದ ನವರಾತ್ರಿ ನೈವೇದ್ಯಗಳನ್ನು ಮಾಡುವ ವಿಧಾನ ನೋಡಲು ನಾವು ಮೈಸೂರಿಗೆ ಹೊರಟಿದ್ದೇವೆ. ಬನ್ನಿ ನೋಡೋಣ. ನಮಸ್ಕಾರ ವೀಕ್ಷಕರೇ. ನವರಾತ್ರಿ ಅಂದರೆ ಆ ಚಾಮುಂಡಿ ದೇವಿ ವೈಭವನೇ ವೈಭವ. ಸೊ ಇವತ್ತು ನಾವು ಆ ವೈಭವ ನಗರಿ ಮೈಸೂರಲ್ಲಿದ್ದೀವಿ. ಈ ಸತಿಯ ನವರಾತ್ರಿಗೆ ನಮ್ಮ ಚಾನಲಲ್ಲಿ ಈ ನೈವೇದ್ಯಗಳನ್ನು ತೋರಿಸೋಣ ಅಂತ. ಸೊ ಇವತ್ತು ಮೈಸೂರಲ್ಲಿ ನಾವು ಸಖತ್ ಫೇಮಸ್ಸು ನಾಗೇಂದ್ರ ಭಟ್ರು ಅಂತ. ಸೊ ಅವರ ಕಿಚನ್ ಮುಂದೆ ಇದ್ದೀವಿ. ಹೋಗೋಣ, ನಾಗೇಂದ್ರ ಭಟ್ ಹತ್ರ ಮಾತಾಡೋಣ. ನಮಗೆ ಯಾವ್ಯಾವ ನೈವೇದ್ಯ ಮಾಡಿ ತೋರಿಸ್ತಾರೆ, ಯಾವ ಒಂದು ರೆಸಿಪಿ ತೋರಿಸ್ತಾರೆ ನೋಡೋಣ, ಬನ್ನಿ. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಿ? ಹಾಂ ಚೆನ್ನಾಗಿದೆ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಾಗೇಂದ್ರ ಭಟ್ರು ಅಂದರೆ ಇವರೇ. ಮೈಸೂರಿನಲ್ಲಿ ಸಖತ್ ಫೇಮಸ್ಸು. ವಿಧವಾದ ಒಂದು ಭಕ್ಷ್ಯಗಳು ಅಂದರೆ ನಿಮಗೆಲ್ಲ ಇವರು ಇಲ್ಲಿ ಫೇಮಸ್ ಕ್ಯಾಟ್ರಿಂಗ್ ಕೂಡ ಇಟ್ಕೊಂಡಿದ್ದಾರೆ. NNB ಕ್ಯಾಟರರ್ಸ್ ಅಂತ. ಕರೆಕ್ಟಾ ಸರ್? ಹೌದು. ಹಾಂ, ನಾಗೇಂದ್ರ ಭಟ್ ಅಂತೇಳಿ. ನಾಗೇಂದ್ರ ಭಟ್ರು. ಇವತ್ತು ನಮ್ಮ ಚಾನಲ್ಗೆ ಈ ನವರಾತ್ರಿಯ ಸ್ಪೆಷಲ್ ನೈವೇದ್ಯಗಳು ಇರ್ತಾವಲ್ಲ, ಅದರಲ್ಲಿ ಕೆಲವು ತೋರಿಸ್ತೀನಿ ಅಂದರು. ಯಾಕೆ ಬಿಡಬೇಕು, ಬಂದುಬಿಟ್ಟಿದ್ದೀವಿ. ಸರ್ ಫಸ್ಟು ನಮಗೇನು ತೋರಿಸ್ತೀರಾ? ಫಸ್ಟು ನಿಮಗೆ ಹಬ್ಬ ಅಂದರೆ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋದನ್ನು ತೋರಿಸ್ಕೊಳ್ಳೋಣ ಅಂತ ಫಸ್ಟ್ ಇದು. ಅಕ್ಕಿ ಕಡಲೆಬೇಳೆ ಪಾಯಸ. ಓಕೆ, ಇಲ್ಲೆಲ್ಲ ಇಟ್ಕೊಂಡ್ಬಿಟ್ಟಿದ್ರೆ ಸಖತ್ ಪ್ರೊಫೆಷ್ನಲ್ ಆಗಿ. ತುಂಬ ಕೇಳ್ಪಟ್ವಿ ಇವರ ಒಂದು ರುಚಿ. ಇಲ್ಲೆಲ್ಲೋ ಹೊಗಳ್ತಾರೆ, ಎಲ್ಲರೂ ಹೊಗಳ್ತಾರೆ. ಸೊ ನಾವು ನೋಡ್ಬಿಡೋಣ. ಸೊ ಒಂದೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ಬಿಡೋಣ ಸರ್, ಏನಿದೆ ಅಂತ. ಓಕೆ ಸರ್, ಈಗ ಅಕ್ಕಿ ಕಡಲೆಬೇಳೆ ಪಾಯಸ ಮಾಡ್ತಾ ಇದ್ದೀನಿ. 1 ಅವರ್ ನೆಂದಿಟ್ಟ ಕಡಲೆಬೇಳೆ 1/4 kg, ಅದಕ್ಕೆ ಸಂಬಂಧಪಟ್ಟ 1/4 kg ಅಕ್ಕಿ. 1/4 kg ಅಕ್ಕಿ. ಇದು ನೆಂದಿಟ್ಟಿದ್ದು ಇದು? ಹಾಂ, ನೆನೆಸಿದ್ದು 1 ಅವರ್ ನೆನೆಸಿದ್ದು ಇದು ಮಾಡಿ. ಆಮೇಲೆ ಕಾಯಿ, ಏಲಕ್ಕಿ, ಬೆಲ್ಲ 3/4 kg, ಬೆಲ್ಲ 3/4 kg, ತುಪ್ಪ, ಆಮೇಲೆ ದ್ರಾಕ್ಷಿ ಗೋಡಂಬಿ. ಇಷ್ಟನ್ನು ಆಗಲಿ ರೆಡಿ ಇಟ್ಕೊಂಡು. ಹೌದು, ಇದನ್ನು ಬೇಯಿಸಕ್ಕೆ ಹಾಕ್ಬಿಟ್ಟು ಇದು 3/4 ಬೆಂದಾದ್ಮೇಲೆ ಅದರೊಟ್ಟಿಗೆ ಅಕ್ಕಿಯನ್ನು ಹಾಕಿ ಬೇಯಿಸಿ ಆಮೇಲೆ ಅದನ್ನೆಲ್ಲ ಒಂದೊಂದಾಗಿ ಹೇಳ್ತೀನಿ. ಓಕೆ ಓಕೆ ಸರ್, ಒಂದು ಅಂದಾಜು 1.5 ಲೀಟ್ರ್ ನೀರು ಹಾಕಿದ್ದೀನಿ. 1.5 ಲೀಟ್ರ್ ನೀರು ಸರ್? ಹಾಂ ಹೌದು. ಸ್ಟವ್ ಹಚ್ಕೊಂಡಿದ್ದು. ಇದು ಸ್ವಲ್ಪ ಕುದಿಬೇಕಲ್ಲ? ಹಾಂ, ಕುದಿಬೇಕು. ಹಾಂ 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 ಓಕೆ. ಕುದೀತಾ ಇದೆ ಸರ್? ಹಾಂ, ಕುದೀತಾ ಇದೆ. ಈಗ ಕಡಲೆಬೇಳೆಯನ್ನು ಬೇಕಾಗ್ತೀನಿ. ಹಾಂ ಓಕೆ. ಎಷ್ಟು kg ಇದು ಪಾಯಸ ಸರ್ ಇದು? ಸರ್ 1/4 kg ಕಡಲೆಬೇಳೆ, 1/4 kg ಅಕ್ಕಿ. 1/4 kg ಕಡಲೆಬೇಳೆ, 1/4 kg ಅಕ್ಕಿ. ಅಕ್ಕಿ ಕಡಲೆಬೇಳೆ ಪಾಯಸ ಮಾಡೋದು ಎರಡು ಸಮ ಇದ್ದಾಗ. ಸರ್ ಹಬ್ಬಗಳಿಗೆ ಯಾವ ಪಾಯಸಗಳು ಸ್ವೀಟು ಏನೇ ಮಾಡಿದ್ರು ಶ್ರೇಷ್ಠನೇ. ಯಾವುದು ಶ್ರೇಷ್ಠ ಇಲ್ಲ ಅಂತ ಯಾವಾಗಿಲ್ಲ. ಕರೆಕ್ಟು. ಸೊ ನೀವು ಈ ಥರದ್ದು ಸಮಾರಂಭಗಳಿಗೆಲ್ಲ ಸಿಕ್ಕಾಪಟ್ಟೆ ಮಾಡ್ತಿರ್ತೀರ? ಹಾಂ, ಖಂಡಿತ ಮಾಡ್ತಾ ಇರ್ತೀವಿ ಸರ್. ಮದುವೆ ಮನೆ, ಮುಂಜಿ, ಗೃಹ ಪ್ರವೇಶ ಎಲ್ಲ ಸಮಾರಂಭಗಳು ಮಾಡ್ತೀವಿ. ದೇವಸ್ಥಾನ ಫಂಕ್ಷನ್ಗಳಿಗೆ ಎಲ್ಲ ಮಾಡ್ತಾ ಇರ್ತೀವಲ್ಲ. ಓಕೆ ಓಕೆ. ವರ್ಷಕ್ಕೆ ಎಷ್ಟು ಸಮಾರಂಭ ಮಾಡ್ತೀರಿ? ಮಾಡ್ತೀವಿ ನಾವು. ಒಂದು 1000 ಫಂಕ್ಷನ್ಗಳು ಮಾಡ್ತೀವಿ. ಮದುವೆ, ಮುಂಜಿ, 1000 ಫಂಕ್ಷನ್ಸ್ ಇದು ಎಲ್ಲ ಸೇರಿ. ಸರ್ ಇನ್ನೂ ಕುದಿಯೋಕೆ ಇನ್ನೊಂದು ಅರ್ಧ ಗಂಟೆ ಬೇಕಾ ಸರ್? ಇನ್ನೊಂದು 5-10 ನಿಮಿಷ ಬೇಕಲ್ಲ? ಬೇಳೆ ಇದು ಹೊಡಿಬೇಕು. ಹಾಂ, ಮಾಡಿದಾಗ ಇದಾಗುತ್ತೆ, ಬೇಳೆ ಹೊಡಿಬೇಕು. ಹಾಂ ಹಾಂ. ಇಲ್ಲಿ ನಿಮ್ಮ ಎಲ್ಲ ಸಹೋದ್ಯೋಗಿಗಳಿದ್ದಾರೆ? ಹಾಂ ಹೌದು. ಸೊ ಒಂದು ದೊಡ್ಡ ಟೀಮೇ ಕಟ್ಟಿದ್ದೀರಾ ಹಂಗೆ? ಹಾಂ ಇದ್ದಾರೆ. ಏನು ನನ್ನ ಹತ್ರ ಒಂದು 60ರಿಂದ 70 ಜನ ಇದ್ದಾರೆ. ಸ್ವೀಟ್ ಮಾಡೋರು ಎಲ್ಲ ಇದ್ದಾರೆ. ಯಾಕಂದ್ರೆ ಒಂದು ಟೀಮ್ ವರ್ಕ್ ಮಾಡಬೇಕಂದ್ರೆ ಎಲ್ಲರೂ ಬೇಕಲ್ಲ. ಅದೇ ಅದೇ. ಇವತ್ತೆಲ್ಲ ಕಮ್ಮಿ ಜನ. ಯಾಕಂದ್ರೆ ನಮ್ಮ ಡ್ರೈವರ್ಗಳು, ನಮ್ಮ ಇಲ್ಲಿ ಇನ್ಚಾರ್ಜು, ಅಡುಗೆ ಮಾಡೋರು ಇಲ್ಲಿ ರಮೇಶ್ ಅಂತ, ಮಂಜು ಅಂತ. ಮಂಜು, ಓಕೆ. ಮಹೇಶ್ ಅಂತೆಲ್ಲ ಇಲ್ಲಿ ಡ್ರೈವರ್, ನಮ್ಮ ಪರ್ಸನಲ್ ಡ್ರೈವರು. ಇಲ್ಲಿ ಊಟ ತಿಂಡಿ ತಗೊಂಡೋಗಿ ಇನ್ನೊಂದು ಸ್ಪೆಷಲ್ ಡ್ರೈವರು. ಓಕೆ ಓಕೆ. ಈಗ ಮನೆಯಲ್ಲಿ ಈಗ ಕುಕ್ಕರಲ್ಲಿ ಮಾಡೋ ಒಂದು ಅಭ್ಯಾಸ ಇರುತ್ತೆ, ಅದು ಏನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು? ಮನೆಯಲ್ಲಿದ್ದವ್ರು ಮಾಡ್ಬೋದು. 5 ಸೇರು 10 ಸೇರು ಮಾಡಬೇಕಾದ್ರೆ 2 ಸರಿ 3 ಸರಿ ಮಾಡಬೇಕು. ಕುಕ್ಕರ್ ವಿಶಿಲ್ ಆದ ತಕ್ಷಣ ಅವ್ರು ತಣ್ಣೀರು ಹಾಕ್ಬಿಟ್ಟು ತೆಗೆದುಬಿಡ್ತಾರೆ. ಆ್ಯಕ್ಚುಲಿ ಬೇಳೆ ಬೆಂದಿರೋಲ್ಲ. ಅದು ವಿಶಿಲ್ ಹಿಡಿಯೋ ತನಕ ಇಟ್ಟರಾಗಲೇ ಅದು ಇದು. ಆದ್ದರಿಂದ ಈ ಪಾತ್ರೆಯಲ್ಲೇ ಇಟ್ಬಿಟ್ರೆ ಅಷ್ಟೇ ಹೊತ್ತಾಗುತ್ತೆ. ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಯ್ತು ಬಿಟ್ಟರೆ ಏನು ತುಂಬ ಸೇವ್ ಏನು ಇದಾಗಲ್ಲ. ಈಗೇನು ಕೆಲವರು ವಿಶಿಲ್ ಆದ ತಕ್ಷಣ ತೆಗೆದುಬಿಡ್ತಾರೆ ತಣ್ಣೀರು ಹಾಕ್ಬಿಟ್ಟು. ಅವಾಗ ಅದೇನು ಪ್ರಯೋಜನ ಆಗಲ್ಲ. ಮತ್ತೆ ಪುನಃ ಅದನ್ನ 5 ನಿಮಿಷ ಬೇಯಿಸಲೇಬೇಕಾಗುತ್ತೆ. ಹಂಗೆ ನೀರಾಗಿ ತೆಗಿಬಾರ್ದು? ಹಾಂ, ತೆಗಿಬಾರ್ದು. ಯಾಕಂದ್ರೆ ಆ ಪ್ರೆಷರ್ ಬೇಯೋ ತನಕ ಅದು ಅದರಲ್ಲೇ ಇಳಿಯೋ ತನಕ ಟೈಮ್ ಕೊಡಬೇಕಲ್ಲ ಸರ್. ಕರೆಕ್ಟ್. ಹಾಂ ಸರ್, ಬಂದಿದೆ ಸರ್ ಈಗ? ಸರ್ ಬಂದಿದೆ ನೋಡಿ. ಹಾಂ ಬಂದಿದೆ. ಹಾಂ, ಇವಾಗ ಅಕ್ಕಿ ಹಾಕ್ತೀನಿ ಸರ್. ಈ ಹಂತಕ್ಕೆ ಅಕ್ಕಿ ಹಾಕ್ಬಿಡೋದು? ಹಾಂ, ಅಕ್ಕಿ ಹಾಕಿ ಅದು ಬೇಯೋಕ್ಕೆ ಬೇಕಲ್ಲ ಸರ್. ಹಾಂ ಓಕೆ ಓಕೆ. ಓಹೋ,
ಬೇಯ್ತಾ ಇದೆ. ಅಕ್ಕಿ ಕೂಡ ಬೆಂದೋಗಿದೆಯಲ್ಲ ಸ್ವಲ್ಪ? ಇಲ್ಲ, ಸ್ವಲ್ಪ ಇನ್ನೂ ಬೇಯಬೇಕು. ಇನ್ನೂ ಬೇಯಬೇಕಲ್ಲ ಸರ್? ಇನ್ನೂ 10 ನಿಮಿಷ ಆಗುತ್ತೆ. ಹಾಂ, ಓಕೆ ಸರ್, ಓಕೆ ಸರ್. ಬೆಂದಿದೆಯಲ್ಲ ಸರ್ ಇದು? ಹಾಂ, ಬೆಂದಿದೆ ಸರ್. ನೋಡಿ, ಬಿಟ್ಟಿದಾಗ ಇದಾಗುತ್ತೆ ನೋಡಿ. ಹಾಂ, ಈಗ ಬೆಂದಿದೆ. ಈಗ ಬೆಲ್ಲ ಹಾಕ್ತೀನಿ. ಈ ಹಂತಕ್ಕೆ ಬೆಲ್ಲ? ಹಾಂ, ಈಗ ಬೆಲ್ಲ ಹಾಕ್ತೀನಿ. ಹಾಂ, ರೈಟ್ ಸರ್. ಈ ಥರ ಇಷ್ಟು ಪುಡಿ ಮಾಡಿದ್ರೆ ಸಾಕಲ್ಲ ಸರ್? ಹಾಂ, ಕರಗತ್ತೆ. ಕರಗತ್ತಲ್ಲ? ಹಾಂ, ಕರಗತ್ತೆ. ರೈಟ್ ಸರ್. ಸರ್, ನೀವು ಯೂಸ್ ಮಾಡಿರೋ ಅಕ್ಕಿ ಯಾವುದು ಸರ್? ನಾವು BT ರೈಸ್. BT ರೈಸಾ? ಅಂದರೆ ಸೋನಾ ಮಸೂರಿನಾ? ಸೋನಾ ಮಸೂರಿ. ನಾವು ಬುಲೆಟು, ಆಮೇಲೆ ಅಂಗೂರು, ಇವೆಲ್ಲ ಫೇಮಸ್ ಅಕ್ಕಿ, ಈ ಥರದ್ದೆಲ್ಲ ಅಂದರೆ ನಂಬರ್ 1 ಕ್ವಾಲಿಟಿನೇ ಉಪಯೋಗಿಸೋದು. ಹಾಂ ಹಾಂ. ಬೇರೆದಕ್ಕೆ ಈಗ ಪಾಯಸಕ್ಕೆ ಬಂದುಬಿಟ್ಟು ನೀವು ಸೋನಾ ಮಸೂರಿ? ಸೋನಾ ಮಸೂರಿ. ಹಾಂ, ಓಕೆ ಓಕೆ ಸರ್, ರೈಟ್ ಸರ್. ಇವಾಗ ನೆಕ್ಸ್ಟು ಏನು ಅದು ಕಾಯಿ ರುಬ್ಬಿರೋದು, ಆಮೇಲೆ ಏಲಕ್ಕಿ ರುಬ್ಬಿದೆಯಲ್ಲ, ಹಾಂ, ಅದನ್ನು ಹಾಕ್ತೀವಿ. ಹಾಂ, ಅದನ್ನು ಹಾಕಾದ್ಮೇಲೆ ನಂದಿನಿ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಫ್ರೈ ಮಾಡಿಬಿಟ್ಟು ಹಾಕಿದರೆ ಇದು ಪಾಯಸ ರೆಡಿ. ನೈವೇದ್ಯಕ್ಕೆ ರೆಡಿ. ನೈವೇದ್ಯಕ್ಕೆ ರೆಡಿ. ಓಕೆ ಸರ್. ಬೆಲ್ಲ ಹಾಕಿ 5 ನಿಮಿಷ ಆಯ್ತಲ್ಲ ಸರ್? ಈಗೆಲ್ಲ ಕರಗ್ತಾ ಇದೆ ನೋಡಿ. ಹಾಂ ಹಾಂ ಹಾಂ. ಬೆಲ್ಲ ಕಾಯಿ ರುಬ್ಬಿರೋದು, ಏಲಕ್ಕಿ ರುಬ್ಬಿರೋದನ್ನ ಕಾಯಿ ಏಲಕ್ಕಿ ಒಟ್ಟಿಗೆ ರುಬ್ಬಿದೆ. ಇದು ಕಾಯಿ ಹಾಲು ಟೈಪಲ್ಲೇ ಇದನ್ನೇ ಹಾಕೋದು. ಯಾಕೆಂದ್ರೆ ಕೆಲವು ಹಾಲು ಹಾಕಿದರೆ ತೆಳ್ಳಗಾಗ್ಬಿಡುತ್ತೆ. ಸರ್, ಇದು ಕುದಿಯೋ ತನಕ ಅಲ್ಲಿ ನಂದಿನಿ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿಯನ್ನು ಫ್ರೈ ಮಾಡಿಬಿಟ್ಟು ಹಾಕ್ಬಿಟ್ರೆ. ಸೊ ಇದು ನಂದಿನಿ ತುಪ್ಪ. ಹಾಂ, ಇಲ್ಲಿ ಬೇರೆ ಕಡೆ ಇದು ಒಂದು ಮಾಡಿಬಿಡೋಣ. ಓಕೆ ಓಕೆ, ರೈಟ್. ತುಪ್ಪ ಎಷ್ಟು ಸರ್? 100 ಗ್ರಾಮು. 100 ಗ್ರಾಮ್ ತುಪ್ಪ. ಇದು ದ್ರಾಕ್ಷಿ 100 ಗ್ರಾಮು, ಗೋಡಂಬಿ ಒಂದು 100 ಗ್ರಾಮು. ಹಾಂ, ಅದು ಕೆಲವರು ಅವರೇ ಇನ್ನು ಜಾಸ್ತಿ ಬೇಕು ಜಾಸ್ತಿ ಹಾಕೋಬೋದು. ಯಾಕೆಂದರೆ ಕೆಲವರು ಪಾಯಸದಲ್ಲಿ ಗೋಡಂಬಿ, ದ್ರಾಕ್ಷಿ, ಇನ್ನು ಬಾದಾಮಿ ಬೀಜ ಬೇಕಾದ್ರೆ ಹಾಕೋಬೋದು. ಸರ್, ಮೊದಲಿಗೆ ಗೋಡಂಬಿ ಹಾಕ್ಬೇಕು. ತುಪ್ಪದಲ್ಲಿ ಹುರಿದಾಗಲೇ ಇದ್ರ ಗಮತ್ ಬರೋದು. ಹೌದೌದು. ಹಿಂಗೆ ಹಾಕ್ಬಿಟ್ರೆ ಅಷ್ಟು ಮಜಾ ಬರಲ್ಲ. ಕರೆಕ್ಟ್. ಅಲ್ಲಿ ಘಮ ಬರ್ತಾ ಇದ್ರೆ ಯಾವ್ಯಾವುದನ್ನು ಹೇಗೆ ಮಾಡೋಕೆ ಆ ಸಿಸ್ಟಮಲ್ಲಿ ಮಾಡಿದರೆ ಅದು ಮಜಾ ಮಾಡಿದ್ರು ಅದು ಅಡುಗೆ ಚೆನ್ನಾಗಿರುತ್ತೆ. ಹೌದು. ಇನ್ನು ಮೇಲಾಗಿ ಶ್ರದ್ಧೆ ಇರಬೇಕು. ನೀಟಾಗಿ ಮಾಡಬೇಕು ನಾವು ಅಂದರೆ. ಸಣ್ಣ ಕಾವಲ್ಲೇ ಬೇಯಿಸ್ಬೇಕು. ಹಾಂ, ಸಣ್ಣ ಕಾವಲ್ಲೇ ಬೇಯಿಸ್ಬೇಕು. ಇಲ್ಲ ಒಂಥರ ಇಷ್ಟೊತ್ತಿಗೆ ಗೋಡಂಬಿ ಸೀದೋದಂಗೆ ಬಿಡ್ತೇವೆ. ಹಾಂ, ಓಕೆ. ಇದು ಕೆಂಪಾಗಬೇಕಾ? ಇದು ಇನ್ನೊಂದು 1 ನಿಮಿಷ ಆಗ್ಬಿಡುತ್ತೆ. ಹಾಂ. ಸರ್, ಈಗ ಇದಾಗಿದೆ. ಇದನ್ನು ಪಾಯಸಕ್ಕೆ ಹಾಕ್ತಾ ಇದ್ದೀನಿ. ಘಮ ಘಮ. ಸರ್, ಪಾಯಸ ರೆಡಿಯಾಗಿದೆ. ವಾವ್. ಒಂದು ಹಾಟ್ ಕೇಸಲ್ಲಿ ಹಾಕಿಟ್ರೆ ಸರ್, ಹಾಟ್ ಕೇಸಲ್ಲಿ ಹಾಕಿರ್ತಾ ಇದ್ದೀನಿ. ಸರ್, ಪಾಯಸ ರೆಡಿಯಾಗಿದೆ. ಹಾಂ ಸರ್. ನೈವೇದ್ಯಕ್ಕೆ ಅಕ್ಕಿ ಕಡಲೆಬೇಳೆ ಪಾಯಸ ಅಥವಾ ಮಾಮೂಲಿ ಅಕ್ಕಿ ಪಾಯಸ ಈ ಥರ ಮಾಡಿ ಏನು ಬೇಕಾದ್ರೂ ಮಾಡಿ ಮಾಡ್ಬೋದು. ಇವತ್ತಿನ ಅಕ್ಕಿ ಕಡಲೆಬೇಳೆ ಪಾಯಸ ರೆಡಿಯಾಗಿದೆ. ನಮ್ಮ ವೀಕ್ಷಕರಿಗೆ ತೋರಿಸಿದ್ದಕ್ಕೆ ನಿಮಗೂ ಧನ್ಯವಾದಗಳು ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.